ಜಗತ್ತಿನಲ್ಲೇ ಅತ್ಯಂತ ಪುರಾತನವಾದಂಥ ದೇಶ. ಅನೇಕರಿಗೆ ಒಂದು ಭ್ರಮೆ ಇದೆ. ನಮ್ಮ ದುರ್ದೈವದಿಂದ ಸ್ವಾತಂತ್ರ್ಯೋತ್ತರದ ಸಂದರ್ಭದಲ್ಲಿ ನಮಗೆ ಕಲಿಸಿದ್ದು ಅದನ್ನೇ ಕಲಿಸಿದರು. ಬ್ರಿಟಿಷರು ಬಂದ ನಂತರ ದೇಶ ಒಂದಾಯ್ತು ಅಂತ ಹೇಳಿದರು. ದಿಸ್ ಈಸ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಉತ್ತರಂ ಯತ್ ಸಮುದ್ರಶ್ಚ ಹಿಮಾತ್ರೈಶ್ಚ ಸಕ್ಷಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ವಿಷ್ಣು ಪುರಾಣ ಯಾವಾಗಿಂದ? 5000 ವರ್ಷದ. ದೇಶ ಬಾಕಿ ದೇಶಗಳು, ಬಾಕಿ ನಾಗರಿಕತೆಗಳು ಕಣ್ಣು ತೆಗೆಯುವುದಕ್ಕಿಂತ ಮೊದಲು, ಕಣ್ಣು ಬಿಡುವುದಕ್ಕಿಂತ ಮೊದಲು ಭಾರತ ಇತ್ತು. ಜಗತ್ತು ಭಾಷೆಯ ವಿಷಯದಲ್ಲಿ ಕೂಡ ಶೈಶಾವಸ್ಥೆಯಲ್ಲಿದ್ದಾಗ ಅತ್ಯುತ್ತಮವಾದಂತಹ ವ್ಯಾಕರಣ ಸೂತ್ರವನ್ನು ಕೊಟ್ಟಂತಹದ್ದು ಕೂಡ ಇದೇ ಭಾರತ ಅನ್ನೋದನ್ನು ನಾವು ಮರೆಯಬಾರದು. ನಾನು ಈ ಭಾರತದ ವಿಷಯದ ಬಗ್ಗೆ ನಾನು ಬಹಳ ಮಾತನಾಡಲಾರದೆ ಒಂದೇ ಒಂದು ಸಂಗತಿಯನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಶಿಯಲ್ಲಿನ ವಿಶ್ವನಾಥ ಮತ್ತು ರಾಮೇಶ್ವರದಲ್ಲಿರುವ ರಾಮೇಶ್ವರ, ಯಾರು ಕಾಶಿಗೆ ಹೋಗ್ತಾರೆ ಅವರು ರಾಮೇಶ್ವರಕ್ಕೂ ಹೋಗಲೇಬೇಕು ಅಂತ ಅನೇಕ ಮನೆಗಳಲ್ಲಿ ಇವತ್ತು ಕೂಡ ನಿಯಮ ಇದೆ. ಯಾರು ಮಾಡಿದ್ರೆ ದೇಶ ಒಂದು ಅಲ್ಲ, ಬ್ರಿಟಿಷರು ಬಂಧನರಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ಮೊದಲ ಅರ್ಥ ಮಾಡ್ತಾರೆ. ಮತ್ತು ಜಗತ್ತಿನೊಳಗ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ 12ನೇ ಶತಮಾನ ಅದಕ್ಕಿಂತ ಮೊದಲು ಈ ದೇಶದೊಳಗ ಪ್ರಜಾಪ್ರಭುತ್ವದ ಕಲ್ಪನೆ ಅತ್ಯಂತ ಸ್ಪಷ್ಟವಾಗಿತ್ತು. ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟ್ ಅನ್ನು ಕೊಟ್ಟಂತಹ ಯಾರಾದರೆ ಅದು ಸಮಾಜ ಸುಧಾರಕ ಬಸವಣ್ಣ. ಈಗ ನಾವು ಒನ್ ನೇಷನ್ ಅಂತ ಹೇಳಿದ ತಕ್ಷಣ ಕೆಲವರಿಗೆ ತಲೆಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ನಮ್ಮ ಡಿಪಾರ್ಟ್ಮೆಂಟ್ ಅಂತ ವಿಷಯ ರೆಫರ್ ಮಾಡಿ ಹೇಳೋದಾದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಹೇಳಿದ್ರು. ನಿಮಗೆ ನೆನಪಿರಲಿ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ರೆಕಾರ್ಡ್ಸ್ ಆಫ್ ದಿ ಲೋಕಸಭಾ ಅಂಡ್ ರಾಜ್ಯಸಭಾ, ದಟ್ ಇಸ್ ಪಾರ್ಲಿಮೆಂಟ್. ಜನ ಅದನ್ನು ವಿರೋಧ ಮಾಡಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಹೆಂಗಾಗತ್ತೆ? ನಾವು ಹೇಳ್ತೀವಿ ಗುಲ್ಬರ್ಗಾದಿಂದ ಯಾರಾದರೂ ಮುಂಬೈಗೆ ಹೋಗಿ, ಗುಲ್ಬರ್ಗಾದಿಂದ ಯಾರಾದರೂ ಬೆಂಗಳೂರಿಗೆ ಹೋಗಿ ಅವನಿಗೆ ಕೆಲಸಕ್ಕೆ ಹೋಗ್ತಾನಂದ್ರೆ ಬೆಂಗಳೂರಿನಲ್ಲಿ ಅವನಿಗೆ ನಾವೇನು ಬಡವರಿಗೆ ಕೊಡ್ತಾ ಇದ್ದೀವಿ ಅಂತಹ ರೇಷನ್ ಆತನಿಗೆ ಅಲ್ಲೂ ಸಿಗ್ಬೋದು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವಿರುದ್ಧ ಒನ್ ರೇಷನ್ ಒನ್ ರ್ಯಾಂಕ್ ಮಾಡಿದ್ವಿ. ಅವ್ರು ಆಶ್ವಾಸನೆ ಕೊಟ್ಟರು ಮಾಡಲಿಲ್ಲ, ನಾವು ಆಶ್ವಾಸನೆ ಕೊಟ್ಟು ಮಾಡಿದ್ವಿ. ಒನ್ ನೇಷನ್ ಒನ್ ಗ್ರಿಡ್ ಮಾಡಿದ್ವಿ, ಅದನ್ನು ಟೀಕೆ ಮಾಡಿದ್ವಿ. ಒನ್ ನೇಷನ್ ಒನ್ ಗ್ರಿಡ್ ನಿಂದ ಏನು ಪರಿಣಾಮ ಆಗಿದೆ? ಜಗತ್ತಿನ ಇಷ್ಟೊಂದು ಪುರಾತನವಾದಂತಹ ದೇಶದೊಳಗ ಪವರ್ ಕಟ್ ವಾಸ್ ಎ ನಾರ್ಮಲ್ ಥಿಂಗ್. ಗುಲ್ಬರ್ಗಾದಾಗೂ ಹಂಗಿತ್ತು, ಹೌದಾ? ಸಂತೋಷ ಇತ್ತಿಲ್ಲ? ಗುಲ್ಬರ್ಗಾ ಅಂಡ್ ರೂರಲ್ ಗುಲ್ಬರ್ಗಾದಾಗ ಪವರ್ ಕಟ್ ವಾಸ್ ನಾರ್ಮಲ್. ಯಾಕ? ವಿದ್ಯುತ್ ಎಲ್ಲೇ ಉತ್ಪಾದನೆ ಆಗ್ತಿತ್ತು, ಅದರ ವಿದ್ಯುತ್ ಇಲ್ಲಿ ಬರಲಿಕ್ಕೂ ಆಗ್ತಿರ್ಲಿಲ್ಲ. ವಿದ್ಯುತ್ ಉತ್ಪಾದನೆಯಲ್ಲೂ ಸಮಸ್ಯೆ ಇತ್ತು, ವಿದ್ಯುತ್ ಡಿಸ್ಟ್ರಿಬ್ಯೂಷನ್ದಲ್ಲಿ ಸಮಸ್ಯೆ ಇತ್ತು. ಪ್ರಧಾನಮಂತ್ರಿ ಹೇಳಿದ್ರು ಒನ್ ಗ್ರಿಡ್ ಒನ್ ನೇಷನ್. ಇವತ್ತು ದೇಶದೊಳಗ ಸ್ನೇಹಿತರೆ, ನಿಮಗೆ ನಾನು ಆ ಒನ್ ಇಲೆಕ್ಷನ್ ಒನ್ ನೇಷನ್ ಬರೋಕ್ಕಿಂತ ಮೊದಲು ಹೇಳ್ತೇನೆ, ಎಲ್ಲ ಕಡೆ ಜಾಗಗಳು ಒಂದಾಯ್ತು, ಅದಕ್ಕೂ ವಿರೋಧ ಮಾಡಿದ್ರು. ಇವತ್ತು ದೇಶದೊಳಗ ಪವರ್ ಶಾರ್ಟೇಜ್ ಇಸ್ 0.01%. ಎಷ್ಟು? 0.01%. Sometimes in between we are the net exporter of the electricity.
ಎ ಫಿಗರ್, 2014 ಮೊದಲು ನಮ್ಮ ದೇಶದೊಳಗೆ 3 ದಿವಸ 72 ಅವರ್ಸ್ ಇಡೀ ಉತ್ತರ ಭಾರತ ಕತ್ತಲೆಯಲ್ಲಿತ್ತು. ಕತ್ತಲೆ, ಯಾಕಂದ್ರೆ ಹೆಚ್ಚು ವಿದ್ಯುತ್ತನ್ನು ಡ್ರಾ ಮಾಡ್ಲಿಕ್ಕೆ ಹೋಗಿ ಎಲ್ಲ ಸ್ಫೋಟಗೊಂಡಿತ್ತು. ಪರಿಣಾಮ ಟ್ರೇನ್ಗಳಿಂದ ಹಿಡ್ಕೊಂಡು ಅನೇಕ ಡಿಸ್ಟರ್ಬೆನ್ಸ್ ಆಗಿತ್ತು. ನಿಮ್ಗೆ ನೆನಪಿರ್ಲಿಕ್ಕಿಲ್ಲ, ನನ್ನ ಬಹಳ ಹಳೇದು ಹೇಳ್ತಲ್ಲ. 2012 July 31st, August 1st and August 2nd, I am quoting the date also. ಅದಾದ ನಂತರ ಪಶ್ಚಿಮದಲ್ಲಿ ಹಂಗಾಗಿದೆ. ಪಶ್ಚಿಮ ಭಾರತದಲ್ಲಿ ಇವತ್ತು 2047ರಲ್ಲಿ ಸ್ವಾತಂತ್ರ್ಯ ಬಂದ ಲೆಕ್ಕ ಹಿಡಿದ್ರೆ 1 ವರ್ಷ 2 ವರ್ಷ ಅವ್ರಿಗೊಂದು ಟೈಮ್ ಕೊಟ್ಟು 2050ರಿಂದ ಲೆಕ್ಕ ಹಿಡಿದ್ರೆ 2014 ತನಕ ಎಷ್ಟು ವರ್ಷ ಆಯ್ತಲ್ಲ ಹುಡುಗರು ಗೊತ್ತಿಲ್ಲ. 2050ರಿಂದ 2014 ಎಷ್ಟು ವರ್ಷ ಆಯ್ತು? ವಿದ್ಯಾರ್ಥಿಗಳು ಕೂತಿದ್ದೀರಿ, ಎಷ್ಟು ವರ್ಷ ಆಯ್ತು? 64 ವರ್ಷದಾಗ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರು ಸುಶೀಲ್ ನಮೋಶಿ ಅವರ? 240 ಗಿಗಾವಾಟ್, 240 ಗಿಗಾವಾಟ್. 2014ರಿಂದ 2024, ನಾ 25 ಹೇಳ್ತಾ ಇದ್ದೀನಿ. ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ? 440 ಗಿಗಾವಾಟ್. ಎಷ್ಟು ಎಡಿಷನ್ ಆತ? 2040ರಿಂದ 240ರಿಂದ 440 ಗಿಗಾವಾಟ್. ಎಷ್ಟಾಯ್ತು? 200 ಎಷ್ಟಾಯ್ತು? ಅಂದ್ರ ಲೆಕ್ಕಕ್ಕೆ ಹೇಳೋದಾದ್ರೆ 230 240 ಅನ್ನೋದಕ್ಕಿಂತ ಸಾಧಾರಣ 252 ಆಗಿದೆ. 64 ವರ್ಷದಾಗ 240, 10 ವರ್ಷದೊಳಗೆ 240. ಇದು ಯಾವ್ದ್ರಿಂದ? 1 ಗ್ರಿಡ್ 1 ನೇಷನ್. ಅದಕ್ಕೆ ಪ್ರಧಾನಮಂತ್ರಿಗಳು ಮುಂದುವರೆದು ಹೇಳಿದ್ರು, 1 ಸನ್ 1 ಸನ್ 1 ವರ್ಲ್ಡ್ 1 ಗ್ರಿಡ್. ನಾವು ಮಾತುಕತೆ ನಡೆಸಬೇಕು. ವಿವೇಕಾನಂದರು ಸೂರ್ಯ ಯಾವಾಗ ಇರ್ತಾನೋ ಅವಾಗ ನಮ್ಮಲ್ಲಿ ಕತ್ತು ಇರ್ತದೆ, ಅವಾಗ ನಮ್ಗೆ ವಿದ್ಯುತ್ ಜಾಸ್ತಿ ಬೇಕಾಗ್ತದೆ. ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಅಲ್ಲಿಂದ ಇಲ್ಲಿಗೆ ತರೋದು. 1 ನೇಷನ್ 1 ಗ್ರಿಡ್ ವಿರೋಧ ಮಾಡಿದ್ವಿ. ಚೆನ್ನಾಗಿದೆ ಇಲ್ಲ? ಹ್ಯಾಸ್ ಇಟ್ ಪೇಡ್ ರಿಸಲ್ಟ್ ಆರ್ ನಾಟ್? ಆಗಿದೆ ಇಲ್ಲ? ಅದೇ ರೀತಿ 1 ನೇಷನ್ 1 ಸಬ್ಸ್ಕ್ರಿಪ್ಷನ್. ಪೇಟೆಂಟ್ಗಳ ಸಂಖ್ಯೆ ಹಾಕಬೇಕು, ರಿಸರ್ಚ್ಗಳಿಗೆ ವ್ಯವಸ್ಥೆ ಇರಲಿಲ್ಲ. ಇವತ್ತು ಆ ರಿಸರ್ಚ್ಗಳಿಗೆ ಸೆಂಟ್ರಲೈಸ್ ಎಕ್ಸೆಸ್ ಟು ದಿ ರಿಸರ್ಚ್ ಜರ್ನಲ್ಕ ಅವ್ರಿಗೆ ಎಕ್ಸೆಸ್ ಇರಲಿಲ್ಲ. ಅದನ್ನು ಕೊಟ್ಟು ಪೇಟೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇವತ್ತು ಇನ್ನೊಂದು ಮಾಡ್ತಾ ಇದ್ದೀವಿ ನಾವು. ಈಗೆಲ್ಲ ನಿಮ್ದು GPS ಮೂಲಕ ಸಮಯ ಬರ್ತದಲ್ಲ, ಆ ಸಮಯ GPS ಮೂಲಕ ಬರ್ತದೆ. ಈಗ ಭಾರತದ್ದೇ ಆದಂತಹ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ನಾವು ಸೆಟ್ ಮಾಡ್ತಾ ಇದ್ದೀವಿ. ನಮ್ಮ GPS ನಮ್ಮ ಸ್ಟ್ಯಾಂಡರ್ಡ್ ಟೈಮ್ ಮೇಲೆ ಹೋಗ್ತದೆ. ಅದು ಇಷ್ಟರಲ್ಲೇ ನಾವು ಲಾಂಚ್ ಮಾಡಲಿದ್ದೇವೆ ಅನ್ನುವಂಥ ಸಂಗತಿಯನ್ನು. ಹಾಗಾಗಿ 1 ನೇಷನ್ 1 ಟೈಮ್ ದೇಶದಲ್ಲಿ ಬದಲಾವಣೆ ಶುರುವಾಗಿದೆ. ಈಗ ನಾನು ಹೇಳೋದು 1 ನೇಷನ್ 1 ಇಲೆಕ್ಷನ್. ಈ 1 ನೇಷನ್ 1 ಇಲೆಕ್ಷನ್ಗೆ ಇವರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಸ್ವಲ್ಪ ಪ್ರಸ್ತಾಪ ಮಾಡಿದ್ರು. 1952 ಮೊದಲನೇ ಇಲೆಕ್ಷನ್ ಆಯಿತು. 1952, 57, 62, 67 4 ಸರ್ತೆ ಲೋಕಸಭಾ ಮತ್ತು ವಿಧಾನಸಭಾ ಒಟ್ಟಿಗೆ. 4 ಸರ್ತೆ ಲೋಕಸಭಾ ಮತ್ತು ವಿಧಾನಸಭಾ ಒಟ್ಟಿಗೆ. 2067 ರೋಗ ಶುರು ಆಯಿತು. ಏನು ರೋಗ ಶುರು ಆಯ್ತು? ಕೇರಳದೊಳಗ ಇವತ್ತು ಇಂಡಿ ಒಕ್ಕೂಟದಾಗಿದ್ದಾರೆ ಇವರೆಲ್ಲ. ಹಳೆ ಹಿಸ್ಟ್ರಿನ ಬರ್ತಾರೆ ಇವರು. ಕೇರಳದಾಗ EMS
ಅಂತೇಳಿ ಅವ್ರ ನೇತೃತ್ವದ ಒಂದು ಸರ್ಕಾರ ನೋಡಿ. ಆ ಸರ್ಕಾರ ನೋಡಿ ಇವ್ರಿಗೆ ತಡ್ಕೊಳಿಕ್ಕಾಗಲಿಲ್ಲ. ಆರ್ಟಿಕಲ್ 356 ಅನ್ನು ಉಪಯೋಗ ಮಾಡಕ್ಕೆ ಸರ್ಕಾರ ಕೆಳಗೆ ಆವಾಗ ಅಲ್ಲಿ ಇಲೆಕ್ಷನ್ ಬ್ಯಾರೇಜ್ ಆಗಕ್ಕೆ ಶುರು ಆಯ್ತು. ಇಲೆಕ್ಷನ್ ಅದಕ್ಕೆ ಡಿಫರೆಂಟ್ ಆಗಿದೆ. ಹಂಗ ದೇಶದೊಳಗ ಇವರು ಸುಮಾರು ಚುನಾಯಿತ ಸರ್ಕಾರಗಳನ್ನ 125 ಬಾರಿ 125 ಟೈಮ್ಸ್ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ತೆಗೆದುಹಾಕಿದೆ. ಕಾಂಗ್ರೆಸ್ಸಿನ ಕಾಲದೊಳಗೆ 90 ಸರ್ತಿ ತೆಗೆದುಹಾಕಿದೆ, 90 ರಾಜ್ಯಗಳ ಸರ್ಕಾರವನ್ನು. ಅದರೊಳಗೆ 39 ಬಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೆಗೆದುಹಾಕಿದ್ದಾರೆ. ಯಾವಾಗ ಈ ರಾಜ್ಯ ಸರ್ಕಾರಗಳನ್ನ ಯಾಕೆ ರಾಜ್ಯ ಸರ್ಕಾರಗಳನ್ನ ತೆಗೆದುಹಾಕ್ತಾ ಇದ್ರು? ಬರ್ಖಾಸ್ತು ಮಾಡ್ತಾ ಇದ್ರು. ಗುಲ್ಬರ್ಗಾದಾಗ ಹಿಂದಿ ಭಾಷೆ ಬರ್ಖಾಸ್ತು ಮಾಡ್ತಾ ಇದ್ರು. ಈ ಬರ್ಖಾಸ್ತು ಯಾಕೆ ಮಾಡ್ತಾ ಇದ್ರು? ದ ವೆರಿ ರೀಸನ್ ವಾಸ್ ಇಂಟಾಲರೆನ್ಸ್. ಇಂಟಾಲರೆನ್ಸ್ ಏನದು? ಅಸಹಿಷ್ಣುತೆ. ಏನು ಅಸಹಿಷ್ಣುತೆ? ಆ ಅಸಹಿಷ್ಣುತೆ ಏನಿತ್ತು ಅಂತಂದ್ರೆ, ನಮ್ಮ ಪಾರ್ಟಿಯವರಲ್ಲಿ ನಮ್ಮ ಮಾತು ಕೇಳೋದು, ನಂಬುದ್ರಿಪ್ಪ ನಮ್ಮ ಮಾತು ಕೇಳೋದು, ಹಿಂಗೆ ಬೇರೆ ಬೇರೆ ರಾಜ್ಯದೊಳಗೆ ಯಾರು ತಮ್ಮ ಮಾತು ಕೇಳಲಾರದಂಥವ್ರು ಇರ್ತಿದ್ರು ಅವ್ರನ್ನ ತೆಗೆದುಹಾಕಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ರಾಷ್ಟ್ರಪತಿ ಆಡಳಿತ ಮಾಡುವಂಥ ಒಂದು ಪದ್ಧತಿಯ ಕಾರಣದಿಂದ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದರ ನೆಟ್ ರಿಸಲ್ಟ್ ಏನು? 2000 ನಿಮ್ಮ ಹಂಗೆ ಒಂದು ಮಕ್ಕಳಿರೋದ್ರಿಂದ ನಾನು ಹೇಳ್ತೇನೆ, ವಿದ್ಯಾರ್ಥಿಗಳಿರೋದ್ರಿಂದ 2024ರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಆಗಿದೆ ಇಡೀ ದೇಶದಲ್ಲಿ. ಕರ್ನಾಟಕದ ಉದಾಹರಣೆ ತೆಗೆದುಕೊಡ್ರಿ. 2023 ಏಪ್ರಿಲ್ ಚುನಾವಣೆ ಆಗಿದೆ. ಏನಪ್ಪ ಶೈಲೇಂದ್ರ, ಯಾವಾಗ ಆಗಿತ್ತು ಚುನಾವಣೆ? 23 23 ಆ ಚುನಾವಣೆ, 24 ನಮ್ಮ ಚುನಾವಣೆ, ಅದಾದ ನಂತರ 4 ಚುನಾವಣೆ ಆಗಿವೆ. ಎಲ್ಲೆಲ್ಲಿ? ಜಾರ್ಖಂಡದಾಗಾಯ್ತು, ಮಹಾರಾಷ್ಟ್ರದಾಗಾಯ್ತು, ಡೆಲ್ಲಿ ಒಳಗಾಯ್ತು, ಒಡಿಸ್ಸಾದಾಗಾಯ್ತು, ಹರಿಯಾಣದಾಗಾಯ್ತು, 4 5 ಅಂದ್ರ ದೇಶದ ಮತ್ತು ರಾಜ್ಯದ ಸರ್ಕಾರಗಳು ಏಕಕಾಲಕ್ಕೆ ಆಗಬೇಕಂತ ಅನ್ನೋದು ಬಹಳ ಸಹಜವಾದಂತಹ ಜನರ ಅಪೇಕ್ಷೆ ಆಗಿದೆ. ಆದರೆ ಈ ಒಂದು ಮಧ್ಯೆ ಬಂದಂಥ ಈ ರೋಗದ ಕಾರಣದಿಂದ ಇದು ಹಾಗೆ ಸಮಸ್ಯೆ ನಿರ್ಮಾಣ ಆಗ್ತಾ ಹೋಯಿತು. ಅದಕ್ಕೆ ನಾವೇ ವಿಚಾರ ಮಾಡಿದ್ವಿ, ಭಾರತ ಟುಡೇ ವಿ ಆರ್ ಎ ವೆರಿ ವೈಬ್ರೆಂಟ್ ಡೆಮೋಕ್ರಸಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು? ಭಾರತ. ವಿ ಆರ್ ದಿ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಆಫ್ ದಿ ವರ್ಲ್ಡ್. ನಾಟ್ ಓನ್ಲಿ ಲಾರ್ಜೆಸ್ಟ್, ವಿ ಆರ್ ದಿ ವೈಬ್ರೆಂಟ್ ಡೆಮೋಕ್ರಸಿ. ನಾವು ಅತ್ಯಂತ ವೈಬ್ರೆಂಟ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಬಹಳ ಸ್ಟ್ರಾಂಗ್ ಅದ. ನಮ್ಮ ಪ್ರಜಾಪ್ರಭುತ್ವವನ್ನ ಜಗತ್ತಿನಾಗ ಎಲ್ಲೇನು ಬೇಕಾದ ಮಾಡಬಹುದು. ಬೇರೆ ಬೇರೆ ದೇಶಕ್ಕೆ ಮದರ್ ಆಫ್ ಡೆಮೋಕ್ರಸಿ ಅಂತಾರ, ಫಾದರ್ ಆಫ್ ಡೆಮೋಕ್ರಸಿ ಅಂತಾರ. ಆದರೆ ಡೆಮೋಕ್ರಸಿಯ ಮೂಲ ಇರುವುದು ಭಾರತದಲ್ಲಿ, ಭಾರತೀಯ ರಕ್ತದಲ್ಲಿ ಸ್ನೇಹಿತರು. ಈ ಪ್ರಜಾಪ್ರಭುತ್ವ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗನ್ನ ನಮ್ಮಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ನೈಸರ್ಗಿಕ ಸಂಪತ್ತಿದೆ. ಅದರಲ್ಲೂ ದಿಸ್ ಇಸ್ ಎ ಗೋಲ್ಡನ್ ಪೀರಿಯಡ್. ದಿಸ್ ಇಸ್ ಎ ಗೋಲ್ಡನ್ ಪೀರಿಯಡ್. ಯಾಕೆ ಗೋಲ್ಡನ್ ಪೀರಿಯಡ್? ಸುಮಾರು 2060 ತನಕನೂ ಟಿಲ್ 2060 ಇಂಡಿಯಾ ವಿಲ್ ಬಿ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಜಗತ್ತಿನ ಅತ್ಯಂತ ಯುವ ರಾಷ್ಟ್ರ ಅಂದ್ರೆ ಅದು ಭಾರತ. ಅದರ ಪರಿಣಾಮ ಏನಾಗ್ತದೆ? ಜಗತ್ತಿನೊಳಗ ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ದಿ ಮ್ಯಾನುಫ್ಯಾಕ್ಚರಿಂಗ್ ಹಬ್. ದ ವರ್ಲ್ಡ್ ಫ್ಯಾಕ್ಟರಿ ಇಸ್ ಗೋಯಿಂಗ್ ಟು ಬಿಕಮ್ ದಿ ಇಂಡಿಯಾ. ಅವಾಗ ನಾವು 12 ತಿಂಗಳು 24
ದಾದಾಗಿರಿ ಕೆಲವು ಆಫೀಸರ್ಗಳು ಮಾಡ್ಕೊತಿರ್ತಾರೆ ಟೈಮ್. ಸೊ ವಿ ಹ್ಯಾವ್ ಟು ಚೇಂಜ್ ದಿಸ್ ಸಿಸ್ಟಮ್. ಈ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಅನ್ನುವ ಕಾರಣಕ್ಕಾಗಿ ನಾವು ಭಾರತದ ಸಂವಿಧಾನಕ್ಕೆ 129ನೇ ತಿದ್ದುಪಡಿಯ ಮೂಲಕ ನಾವು ಒಂದು ಬದಲಾವಣೆಯನ್ನು ತಂದು ಏಕಕಾಲಕ್ಕೆ ಚುನಾವಣೆಯನ್ನು ಮಾಡ್ತೇವೆ. ಅದಕ್ಕೆ ರಾಮನಾಥ್ ಕೋವಿಂದ್ ಮಾಜಿ ರಾಷ್ಟ್ರಪತಿಗಳು ಸಾಕಷ್ಟು ಕಾನೂನಿನ ಅಧ್ಯಯನ ಇದೆ. ಈ ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು. ಅವರು ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಏಕಕಾಲಕ್ಕೆ ಚುನಾವಣೆ ಮಾಡುವುದರ ಬಗ್ಗೆ ನಾವು ಪ್ರೊಸೆಸ್ ಅನ್ನು ಮಾಡಿದ್ವಿ. ಮತ್ತು ಈ ಪ್ರೊಸೆಸ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ಏನು ಚರ್ಚೆ? ಕನ್ಸಲ್ಟೇಷನ್ ಇಲ್ಲ. 2019 ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ತಾನ ಜವಾಬ್ದಾರಿಯನ್ನು ನಿರ್ವಹಿಸ್ತಿರ್ಬೇಕಾದ್ರೆ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರ ಸಭೆ ಕರೆದಿದ್ದು ನಾವು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ. ಎಲ್ಲ ಮಮತಾ ಬ್ಯಾನರ್ಜಿಯಿಂದ ಹಿಡ್ಕೊಂಡು ಸ್ಟಾಲಿನ್ನವರೆಗೆ, ಅವತ್ತು ದೇವೇಗೌಡರ ಪಾರ್ಟಿ ನಮ್ಮ ಜೊತೆಗಿರಲಿಲ್ಲ, ದೇವೇಗೌಡರವರೆಗೆ ಎಲ್ಲ ಪಾರ್ಟಿಯನ್ನ ನಾವು ನಮ್ಮ ಈ ಸಭೆಗೆ ಕರೆದಿದ್ವಿ. ಮೆಜಾರಿಟಿ ಜನ ಹೇಳಿದ್ರು, ಮೆಜಾರಿಟಿ ಅಧ್ಯಕ್ಷರು ಹೇಳಿದ್ರು ಇದು ಕರೆಕ್ಟ್ ಇದೆ ವಿಚಾರ. ಅದಾದ್ಮೇಲೆ ಕಮಿಟಿ ರಚನೆ ಆಯಿತು. 62 ರಾಜಕೀಯ ಪಕ್ಷಗಳು ಬಂದಿದ್ದು, 47 ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲವನ್ನು. ದಿಸ್ ಇಸ್ ಎ ಗುಡ್ ಐಡಿಯಾ. ಯಾಕೆ ಗುಡ್ ಐಡಿಯಾ? ವೈ ಇಟ್ ಇಸ್ ಎ ಗುಡ್ ಐಡಿಯಾ? ಎಲ್ಲ ಕಾಲಕ್ಕೂ ಚುನಾವಣೆಗಳನ್ನು ನಡೀತಾ ಇರೋದರ ಪರಿಣಾಮ ಸರ್ಕಾರಗಳು ನಿರ್ಣಯ ತೆಗೆದುಕೊಳ್ಳಕ್ಕಾಗಲ್ಲ. ಏನೋ ಒಂದು ಲಾರ್ಜರ್ ಇಂಟ್ರೆಸ್ಟ್ನಲ್ಲಿ ಒಂದು ಕಠಿಣವಾದಂತಹ ನಿರ್ಣಯವನ್ನು ತೆಗೆದುಕೊಂಡು ಭಾಗವತ ಎಲೆಕ್ಷನ್ ಅಂತ ಶುರು ಮಾಡ್ತಾರೆ ಮೊದಲು. ಹಾಗಾಗಿ ದೇಶದಲ್ಲಿ ಸ್ಟೆಬಿಲಿಟಿ ಇರಬೇಕು. ಆ ಸ್ಟೆಬಿಲಿಟಿ ದಟ್ ಈಸ್ ಕಾಲ್ಡ್ ಆಸ್ ಎ ಪೊಲಿಟಿಕಲ್ ಸ್ಟೆಬಿಲಿಟಿ. ನೋಡ್ರಿ, ನೀವು ಒಂದು ವ್ಯತ್ಯಾಸ ಗಮನಿಸಿ. ಪೊಲಿಟಿಕಲ್ ಸ್ಟೆಬಿಲಿಟಿಯ ಪರಿಣಾಮ ಏನಾಗ್ತದ? ಪೊಲಿಟಿಕಲ್ ಸ್ಟೆಬಿಲಿಟಿಯ ಪರಿಣಾಮ ದೇಶದೊಳಗ ಏನು ಆಗ್ತದೆ ಅಂತನ್ನೋದಕ್ಕೆ ಒಂದೇ ಒಂದು ಸಿಂಪಲ್ ಉದಾಹರಣೆ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದ್ರು. ಇವತ್ತು ಜಗತ್ತಿನ ಈ ಹಿಂದೆ 2014 ಮುಂಚೆ ಏನು ಹೇಳ್ತಾ ಇದ್ರು ಭಾರತಕ್ಕೆ? ಜಗತ್ತಿನ 5 ಅತ್ಯಂತ ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಂತ ಹೇಳ್ತಾ ಇದ್ರು. 5 ಫ್ರಾಜೈಲ್ ಎಕಾನಮಿ ಆಫ್ ದಿ ವರ್ಲ್ಡ್, ಅದರೊಳಗೆ ಭಾರತ ಒಂದು. ನಾನಿವಾಗ ಅತ್ಯಂತ ಅಧಿಕೃತವಾಗಿ ಹೇಳ್ತಾ ಇದ್ದೇನೆ, ಇದನ್ನ ಪಾರ್ಲಿಮೆಂಟ್ ನಲ್ಲಿ ಅವತ್ತಿನ ಸರ್ಕಾರ ಸ್ವೀಕಾರ ಮಾಡಿ, ಹೌದು ನಮ್ಮ ಎಕಾನಮಿ ವೀಕ್ ಇದೆ ಅಂತ. ಜಗತ್ತು ಮಾತನಾಡಿಸುವಂತ ರೀತಿ ಬೇರೆ, ರೀತಿ ಬೇರೆ ಯಾಕಿರ್ತದ? ನಿಮ್ಗೆ ಅದಕ್ಕೊಂದು ಸ್ಟೋರಿ ಹೇಳಿಕೊಂಡು ಹೋಗ್ತೇನೆ. ಒಂದು ಊರಾಗ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಎಲ್ಲರೂ ಬಂದ ಮೇಲೆ ನಮಸ್ಕಾರ 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 ಅಂತ ಅವಾಗ ಹಳೆ ಕಾಲ. ಅವ ನಮಸ್ಕಾರ ಅಂತ ವಾಪಸ್ ಅಂತಿರ್ತಿದ್ದ, ಅಂದ್ರೆ ವಾಪಸ್ ರಿಪ್ಲೈ ಮಾಡ್ತಿದ್ದ, ನಮಸ್ಕಾರ ಅಂತಿರ್ಲಿಲ್ಲ. ಅವೇನು ಹೇಳ್ತಿದ್ದ? ಮನೆಗೆ ಹೋಗಿ ಹೇಳ್ತೀನಿ, ಮನೆಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಿದ್ದ. ಒಬ್ಬ ಕೇಳಿದ, ಕ್ಷಣ ಇದ್ದಾವ, ಏನು ಮನೆಗೆ ಹೋಗಿ ಹೇಳ್ತೀನಿ ಅಂತೀನಿ? ಇವ್ರು ಯಾರು ನನಗೆ ನಮಸ್ಕಾರ ಮಾಡೋದಿಲ್ಲ, ನನ್ನ ಮನ್ಯಾಗ ನಂದು ಗಂಡ ಐತಲ್ಲ ಅದೇ ನಮಸ್ಕಾರ ಮಾಡ್ತಾರೆ, ಅದು ಹೋಗಿ ಹೇಳ್ತೇನೆ ಅಂತ. ಜಗತ್ತಿನ ಈಗ ನಾವು ಫ್ರಾಜೈಲ್ ಫೈಲ್ ಅಂತಂದ ಯಾರು ಮಾತಾಡಿಸ್ತಾ ಇರಲಿಲ್ಲ. ಇವತ್ತು ವಿರೋಧಿಗಳು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಭಾರತವನ್ನು ವಿರೋಧಿಸಿದವರು ಭಾರತದಿಂದ ವ್ಯಾಕ್ಸಿನ್ ಅಂತ ಸಂಗತಿಗಳನ್ನು ಕೊಡೋದು ಸಂತೋಷವಿಲ್ಲ. ನಾವು ಆ ಫ್ರಾಜೈಲ್ ಫೈಲ್ನಿಂದ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಪಾನನ್ನು ಹಿಂದಕ್ಕೆ ಹಾಕಿ ಮುಂದೋಗಿದೆ ಭಾರತ. ಇವತ್ತು ನಾನು ನಿಮ್ಗೆ ಒಂದು ಮಾತು ಹೇಳಿ ಹೋಗ್ತಾ ಇದ್ದೇನೆ, ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇನ್ನು 2 ವರ್ಷದೊಳಗೆ ನಾವು ಮುಂದಕ್ಕೆ 2047ಕ್ಕೆ ಜಗತ್ತಿನ
ಅಭಿವೃದ್ಧಿ ಹೊಂದಿದ ಭಾರತವನ್ನು ಜಗತ್ತಿನ ಮುಂದೆ ನಿಲ್ಲಿಸುವಂತಹ ಸಂಕಲ್ಪವನ್ನು ಭಾರತ ಮಾತೆಗೆ ನಾವು ಕೇವಲ ಏನಪ್ಪ ಭಾರತ ಮಾತೆ ಸ್ಥಿತಿ ಹಿಂಗದಲ್ಲ, ಅತ್ಯಂತ ವಜ್ರಾಂಕಿತವಾದಂತಹ ವಜ್ರ ಆಭರಣಗಳಿಂದ ವಜ್ರ ವೈಡೂರ್ಯಗಳಿಂದ ಕೂಡಿದಂತಹ ಭಾರತ ಮಾತೆಯನ್ನು ಜಗತ್ತಿಗೆ ಕೊಡುವಂತಹ ಸಂಕಲ್ಪದೊಂದಿಗೆ ಇವತ್ತು ಭಾರತ ಸರ್ಕಾರ ನರೇಂದ್ರ ಮೋದಿ 21% ಇತ್ತು ನಮ್ದು ಬಡತನ ರೇಖೆ. The extreme poverty was more than 21%. 10 ವರ್ಷದ ಮೋದಿ ಆಡಳಿತದೊಳಗೆ 26 ಕೋಟಿ ಜನ ಬಡತನದಿಂದ ಹೊರಗೆ ಬಂದು ಕೇವಲ 5% ಮಾತ್ರ ಇವತ್ತು ಬಡತನದಲ್ಲಿ ಉಳಿದಿದ್ದಾರೆ. ಬರುವ 2-3-4 ವರ್ಷದಲ್ಲಿ ಸಂಪೂರ್ಣವಾಗಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ನಾವು ಹೊರಗಿರುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ. ಉಳಿದೆಲ್ಲ ಸಂಗತಿಗಳ ಬಗ್ಗೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ನಾಟ್ ಸಬ್ಜೆಕ್ಟ್. ಹಾಗಾಗಿ ಈ ಪೊಲಿಟಿಕಲ್ ಸ್ಟೆಬಿಲಿಟಿ ಬಗ್ಗೆ ನಾನು ಹೇಳ್ತೇನೆ. ಈ ಪೊಲಿಟಿಕಲ್ ಸ್ಟೆಬಿಲಿಟಿ, where there is able leadership and political stability, ability and stability together brings growth. Ability ಮತ್ತು ಸ್ಟೆಬಿಲಿಟಿ ಏನು ತಗೊಂಡ್ಬರ್ತದ? ಗ್ರೋತ್. ಗ್ರೋತ್ ಏನು ತಗೊಂಡ್ಬರ್ತದ? ಇಟ್ ಬ್ರಿಂಗ್ಸ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಏನು ತಗೊಂಡ್ಬರ್ತದ? ಪ್ರಾಸ್ಪೆರಿಟಿ. ಪ್ರಾಸ್ಪೆರಿಟಿ ಏನು ತಗೊಂಡ್ಬರ್ತದ? ವೆಲ್ತ್. ಹಾಗಾಗಿ ಭಾರತ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಶಕ್ತಿ ಭಾರತ. ಯಾಕಂದ್ರೆ ಸ್ಟೆಬಿಲಿಟಿ ಇದೆ ದೇಶದೊಳಗೆ, ಏಬಲ್ ಲೀಡರ್ಶಿಪ್ ಇದೆ. ಆದರೆ ಈ ಸ್ಟೆಬಿಲಿಟಿ ದೇಶದ ಎಲ್ಲ ಭಾಗದಲ್ಲಿಯೂ ಬರಬೇಕು. ಇಲ್ಲೊಂದು ಎಲೆಕ್ಷನ್, ಅಲ್ಲೊಂದು ಎಲೆಕ್ಷನ್, ಅದೊಂದು, ಇದು ಆಗಬಾರ್ದು. ಅದಕ್ಕೆ ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವಗಳು ಬಹಳ ಅವಕಾಶ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಯಾವ ರೀತಿ ವರ್ತಿಸ್ತಾ ಇದೆ ಅಂತಂದ್ರೆ, ಇನ್ನು ಮುಂದೆ ನಾವು ಪ್ಯಾನ್ ಇಂಡಿಯಾ ಪಾರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಅವ್ರ ಆರ್ಗ್ಯುಮೆಂಟ್ ಏನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ, ನೀವು ಒನ್ ಇಲೆಕ್ಷನ್ ಒನ್ ನೇಷನ್ ತರ್ತಾ ಇದ್ದೀರಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ತಂದ್ರಿ, ಒನ್ ನೇಷನ್ ಒನ್ ಗ್ರಿಡ್ ತೊಗೊಂಬಂದ್ರಿ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ತಂದ್ರಿ, ಒನ್ ನೇಷನ್ ಒನ್ ಟೈಮು, ಒನ್ ನೇಷನ್ ಒನ್ ಟ್ಯಾಕ್ಸು, ಇದೆಲ್ಲ ತಂದಿರಿ. ಭಯ ಹೆಂಗದಂದ್ರೆ ಹುಚ್ಚುದು ಅನ್ನೋದು ಭಯ. ಒನ್ ನೇಷನ್ ಒನ್ ಲೀಡರ್ ಮಾಡಿಬಿಡ್ತಾರೆ ಅಂತ ನಾವು ಹೇಳಿದ್ವಲ್ಲೋ ಮಾರಾಯ, ನೀವು ಆಗೋದಿಲ್ಲ ಅಂದ್ರೆ ನಾವಿರ್ತೀವಿ, ಮತ್ತು ನೀವು ಆಗ್ಲಿಕ್ಕೆ ಪ್ರಯತ್ನ ಮಾಡಿರಲ್ಲ. ಅದು ನಾವು ಕಳಿಸ್ಬೇಕು, ಎಕ್ಸ್ಪೋರ್ಟ್ ಮಾಡೋದು. ಈ ಭಯದಿಂದ ವಿರೋಧ ಮಾಡ್ತಾರೆ. ಏನು ಹೇಳಿದ್ರು? ಒಂದು ವಿಧಾನಸಭೆ ರದ್ದಾದ್ರೆ ಏನು ಮಾಡ್ತೀರಿ? ಅಕಸ್ಮಾತ್ ಅಲ್ಲೇ ಅದು ಬಿದ್ದೋದ್ರೆ ಏನು ಮಾಡ್ತೀರಿ ಸರ್ಕಾರ? ನಾವು ಹೇಳಿದ್ರು, ಆ ರೀತಿ ಬೀಳುವ ಸರ್ಕಾರಗಳು 30 ರಾಜ್ಯಗಳ ಪೈಕಿ 5 ವರ್ಷದೊಳಗೆ ಎಷ್ಟು ಬೀಳ್ತಾವ? ಎಲ್ಲೋ ಒಂದು ಬಿದ್ದರೂ ಬಹಳ. 5 ವರ್ಷ ಒಂದು ಬಿದ್ದರೂ ಬಹಳ ಸರ್ಕಾರ ಪತನಗೊಂಡು 1-2 ನಾವೇನು ಪ್ರಾವಿಷನ್ ಏನು ಕೊಡ್ತೀವಿ? ಅವ್ರದ್ದು ಎಷ್ಟು ಅವಧಿ ಇದೆ ಅಷ್ಟೇ ಅವಧಿಗೆ ಮತ್ತೊಮ್ಮೆ ಚುನಾವಣೆ ಮಾಡ್ತೀವಿ. ಮತ್ತು ಅವರು ವಿಧಾನಸಭಾ ಚುನಾವಣೆ ಮತ್ತು ಎಲ್ಲ ರಾಜ್ಯಗಳಲ್ಲಿ ಬೇಕಾಗ. ಅವಾಗ ಜನನೂ ಜಾಣ ನೋಡಿ, ಜನ ಬಹಳ ಜಾಣರಿದ್ದಾರೆ. ಕಳೆದ ಬಾರಿ ಒಡಿಶಾದಾಗ ಲೋಕಸಭಾ ವಿಧಾನಸಭಾ ಚುನಾವಣೆ ಆಯಿತು. ಲೋಕಸಭಾದಾಗ ನಮ್ಮ ಸೀಟ್ ಕೊಟ್ಟು, ವಿಧಾನಸಭಾದಾಗ ಅಧಿಕಾರ ಬಿಜೆಡಿ ಕೊಟ್ಟು. ಆಂಧ್ರ ಪ್ರದೇಶದಾಗ ಚುನಾವಣೆ ಆಯಿತು. ಅದಕ್ಕಿಂತ ಮೊದಲು 14 ನಮಗೆ ಸೀಟುಗಳು, ತೆಲಂಗಾಣದ ನಮಗೆ ಸೀಟು ಜಾಸ್ತಿ ಬಂತು. ಆದರೆ ತಂದದ್ದು ಚಂದ್ರಶೇಖರ ಅವರ ಸರ್ಕಾರದಲ್ಲಿ ಮಾಡಿ. ಕರ್ನಾಟಕದಾಗೂ ಆಗಿದೆ. ಕರ್ನಾಟಕದಾಗ 2023 ಚುನಾವಣೆ ಆದಾಗ ಇವ್ರು 136 ಸೀಟು.
2024 ಲೋಕಸಭಾ ಚುನಾವಣೆ ಆದ್ರೆ ನಮ್ದು 19 ಸೀಟ್. ಪೀಪಲ್ ಆರ್ ಕ್ವೈಟ್ ಇಂಟೆಲಿಜೆಂಟ್. ಜನರ ಜಾಣತನವನ್ನು ಪ್ರಶ್ನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಇಕೋಸಿಸ್ಟಮ್ದವರು ಹೊರಟಿದ್ದಾರೆ. ಅಕಸ್ಮಾತ್ ಲೋಕಸಭಾ ಬಿಟ್ಟಂದ್ರೆ ಏನ್ ಮಾಡ್ತೀವಿ? ಎಲ್ಲ ವಿಧಾನಸಭಾ ರದ್ದು ಮಾಡ್ತೀರಾ? ಈ ಕಾಂಗ್ರೆಸ್ ಪಾರ್ಟಿಯೊಳಗೆ ಕೆಲವರು ತಿಳಿದು ಮಾತಾಡ್ತಾರೆ, ಕೆಲವರು ತಿಳಿಲಾರ್ದು ಮಾತಾಡ್ತಾರೆ, ಮತ್ತು ಕೆಲವರು ಇಂಥವ್ರು ಇದ್ದಾರೆ. ಅವರು ಮೋದಿ ಟ್ರಂಪ್ ಮಾಡಿ ಬಗ್ಗೆ ಮಾತಾಡಿದ್ರೆ ಅಷ್ಟು ದೊಡ್ಡವರಾಗ್ತೀವಿ ಅಂತ ತಿಳ್ಕೊಂಡು ನಮ್ದೇನೋ ಗೊತ್ತಿದೆ ಇಲ್ಲ ಅವರಿಗೆ. ಮೋದಿ ಬೇಕು ಮಾತಾಡೋದು ದಿನ ಬೆಳಿಗ್ಗೆ, ಟ್ರಂಪ್ ಬೇಕು ಮಾತಾಡೋದು. ಇಲ್ಲಿ ಏನು ನಡೀತಿದೆ ಮಾತಾಡೋದಿಲ್ಲ, ಅವ್ರ ಬಗ್ಗೆ ಮಾತಾಡೋದು. ಇವರು ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಲೋಕಸಭಾ ವಿಸರ್ಜನೆ ಆಗ್ತಂದ್ರೆ ಲೋಕಸಭೆ ವಿಸರ್ಜನೆ ಆದರೂ ಉಳಿದ ಅವಧಿಗೆ ಮಾತ್ರ ಲೋಕಸಭೆಗೆ ಚುನಾವಣೆ ಆಗ್ತದೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಇದೆಲ್ಲ ಕೇಳಿದ್ವಿ ನಾವು. ಏನು ಆಲ್ ಪಾರ್ಟಿ ಮೀಟಿಂಗ್ ಆಗಿತ್ತು, ಅದರಲ್ಲಿ ಕೇಳಿದ್ವಿ, ಕಂಡಕ್ಟರ್ನ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ ಏನಪ್ಪ ಅಂತ ಕೇಳಿದ್ವಿ. ಸ್ವಲ್ಪ ದಿವ್ಸ ಬಿಡಪ್ಪ ಹೋಗಿ ನಮ್ಗೆ ಹೇಳ್ತಾರೆ, ನಾವೆಲ್ಲ ಹೇಳಿದ್ರು ಹಿಂಗೆಲ್ಲ ಮಾಡ್ತೀವಿ ಅಂತ, ಹಿಂಗೆಲ್ಲ ಕಮಿಟಿ ಮಾಡ್ತೀವಿ. ಮತ್ತು ನಾವು ಅದೇ ಹೇಳಿದ್ವಿ, ನಿಮಗೆ ಟೈಮ್ ಕೊಡ್ತೀವಿ, 2029 ನಂತರ ನಾವು ಪ್ರೊಸೆಸ್ ಶುರು ಮಾಡ್ತೀವಿ, ನೀವು ತಯಾರಾಗಿ ಅಂತ ಹೇಳಿದ್ವಿ. ಬೇಕಾದ್ರೆ ನಿಮ್ಮ ಲೀಡರ್ ನಾವು ಲಾಂಚ್ ಮಾಡಿ 25 ಲಾಂಚ್ ಮಾಡಿದ್ವಿ. ಚಂದ್ರಯಾನೂ ಸಕ್ಸಸ್ ಆಗ್ತದೆ. ಕಾಂಗ್ರೆಸ್ ಲೀಡರ್ ಲಾಂಚ್ ಮಾಡ್ತಾರೆ, ಆಗುವುದಿಲ್ಲ. ಮೊದಲು ಬಜಾಜ್ ಸ್ಕೂಟರ್ ಇರ್ತದೆ, ಬಗ್ಗೀಸರೆ ಹೊಡೆದ್ರೆ ಅಕ್ಕಿ ಕೊಡೋದು ಚಾಲು ಆಗ್ತೈತಿ. ಬಜಾಜ್ ಸ್ಕೂಟರ್ಗಿಂತ ಕಡಿಮೆ. ಲೋಕಸಭೆಗೆ ಪ್ರಶ್ನೆ ಕೇಳಿದ್ರು ಅದನ್ನು ಹೇಳಿದ್ವಿ, ವಿಧಾನಸಭೆಗೆ ಪ್ರಶ್ನೆ ಕೇಳಿದ್ರು ಅದನ್ನು ಹೇಳಿದ್ವಿ. ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಹೆಂಗಾಗತ್ತಲ್ಲ. 4 ಎಲೆಕ್ಷನ್ 5 ಎಲೆಕ್ಷನ್ ನೀವು ಮಾಡಿದ್ರಲ್ಲ, ಅವು ಆಗಿರಲಿಲ್ಲ. ಹೋಗಲಿ, ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು? ನಾವು ರಾಜ್ಯದೇನೋ ಅಧಿಕಾರವನ್ನು ಸ್ವಲ್ಪ ಕಸ್ಕೊಂಡು ಕೇಂದ್ರದಾಗ ಇಟ್ಕೋತೀವಿ. ಈಗ ಸದ್ಯಕ್ಕೆ ನಾವು ಸ್ಟ್ರಾಂಗ್ ಇದ್ದೀವಿ. ಸದ್ಯಕ್ಕೆ ಅಂದ್ರೆ ಮುಂದೆ ಭಾಳ ದಿವಸ ಸ್ಟ್ರಾಂಗ್ ಇರೋರಿದ್ದೀವಿ ನಾವು. ಮೋದಿ ಹಾಗಾಗಿ ನಾವು ಪ್ರಶ್ನೆ ಕೇಳಿದ್ರೆ ನಾವು ಮುಂದಿನ 29 ನಮ್ಮ ಪ್ರೊಸೆಸ್ ಶುರು ಮಾಡ್ತೀವಿ. ಆರಾಮಾಗಿ ನೀವು ತಯಾರಾಗಿ ಈಗ ಸದ್ಯಕ್ಕೆ ಬೇಡ ಅಂತ 2024 ಚುನಾವಣೆಯೊಂದಿಗೆ ಒಂದು ಅಧ್ಯಯನ ಇದೆ. ವೇದಿಕೆ ಮೇಲೆ ಕೂತವರು ಆಗಿ ಒಂದು ಸ್ವಲ್ಪ ಅದನ್ನ ವಿವರವಾಗಿ ನೋಡಿದ್ರೆ ಬಹಳ ಒಳ್ಳೆಯದು. 2024 ಚುನಾವಣೆ ಒಳಗಾಗಿ ಅಕಸ್ಮಾತ್ 2024 ಚುನಾವಣೆಗೆ ಇಡೀ ದೇಶದ ಎಲ್ಲಾ ವಿಧಾನಸಭಾ ಚುನಾವಣೆಗಳು ನಡೆದಿದ್ರೆ ದೇಶದ ಆರ್ಥಿಕತೆ ದೇಶದ ಆರ್ಥಿಕತೆ ಇದು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು 4.5 ಲಕ್ಷ ಕೋಟಿ ರೂಪಾಯಿ ನಮ್ಗಾಗ್ತದೆ. 4.5 lakh crores ಅಂದ್ರೆ 1.5% ದೇಶದ GDP ಗ್ರೋತ್ ಆಫ್ ದಿ GDP ವುಡ್ ಹ್ಯಾವ್ ಬೀನ್ ಮೋರ್. ಈಗ ನಾವು 7% ಇದ್ದೀವಿ ಆನ್ ಅಂಡ್ ಎವರೇಜ್, ಅಂಡ್ ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಸ್ನೇಹಿತರೆ, ಜಗತ್ ಪುಕ್ಷೇಟಿಗೆ ಅವರು ಕೊಡೋದಿಲ್ಲ ನಮ್ಗೆ, ಅಥವಾ ಪುಕ್ಷೇಟಿ ಹೆದರೋದಿಲ್ಲ ನಮ್ಗೆ. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಭಾರತವನ್ನು ಟೇಕನ್ ಫಾರ್ ಗ್ರಾಂಟೆಡ್ ತೆಗೆದುಕೊಳ್ಳಿಕ್ಕೆ ಆಗೋದು ಸ್ನೇಹಿತರೆ. ನಿಯಮ ಬಂದ್ರ ಸ್ನೇಹ, ಬರಲಿಲ್ಲ ಅಂದ್ರೆ ನೀ ಅಂದ್ರೆ ನಿಮ್ಮಪ್ಪ ಅನ್ನುವಂಥ ಸ್ಥಿತಿ ಒಳಗೆ ಇವತ್ತು ಭಾರತ ಬಂದಿದೆ. 1.5% GDP ಜಾಸ್ತಿ ಆಗಿದೆ. ಯಾರಿಗೆ ಲಾಭ ಆಗ್ತೈತಿ? ಯಾರಿಗೆ ಬೆನಿಫಿಟ್ ಆಗ್ತೈತಿ? ದೇಶದ ಬಡ ಜನರಿಗೆ ಬೆನಿಫಿಟ್ ಆಗ್ತೈತೆ. ನಮ್ಮ ದೇಶದ ಬಡ ಜನರ ಅವರಿಗೆ ಸಾಮರ್ಥ್ಯವನ್ನು, ಅವಕಾಶವನ್ನು ಒದಗಿಸಿಕೊಟ್ಟಾಗ, ಅವರಿಗೆ ಅಪರ್ಚುನಿಟಿ ಒದಗಿಸಿಕೊಟ್ಟಾಗ ದೇ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಸ್ಪೇಸ್ ಟೆಕ್ನಾಲಜಿ ಒಳಗೆ ಹೇಳಿದ್ವಿ ನಾವು, ಪ್ರೈವೇಟ್ದವ್ರು ಕೊಡ್ತೀವಿ ಅಂತ. ಇನ್ನು ಸ್ವಲ್ಪ ದಿವಸ ಪ್ರೈವೇಟ್ ಇವು ಲಾಂಚ್ ಆಗ್ತವೆ.
ಸ್ಪೇಸ್ ಟೆಕ್ನಾಲಜಿಗಿಂತ ಒಂದು ಬದಲಾವಣೆಯನ್ನು ತರ್ತಾ ಇದ್ದೀವಿ. ಪೇಟೆಂಟ್ ಎಷ್ಟಿದ್ದಾರೆ? 300-400 ಪೇಟೆಂಟ್ ಇದ್ದು ಈಗ 1,00,000 ಮೇಲೆ ಪೇಟೆಂಟ್ ಇದೆ. ಯಾಕಂದ್ರೆ ನಾವು ಯುವಕರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ವಿಮಾನ ಆಕ್ಸಿಡೆಂಟ್ ಆಗಿದ್ದು ದುರ್ದೈವ ಅನ್ನೋದು ಬಿಟ್ರೆ ಜಗತ್ತಿನೊಳಗೆ ಒಂದೇ ಒಂದು ದೇಶ 1,500 ಏರ್ಕ್ರಾಫ್ಟ್ ಇವತ್ತು ಆರ್ಡರ್ ಕೊಟ್ಟು ನಾವು ತಗೊಳ್ತೀವಿ ಕೊಡ್ರಿ ಅಂತ ಹೇಳ್ತಾ ಇರುವಂತಹ ಏಕೈಕ ದೇಶ ಭಾರತ. ಹೌ ಇಟ್ ಕ್ಯಾನ್ ಪಾಸಿಬಲ್? It is possible because India is growing. Why it is growing? There is stability. And what is the intention? To make it more stable pan India. Idu one nation, one election maker. This is one nation, one election. ಬಹಳ ಕಳವಳಕಾರಿಯಾದಂತಹ ಸಂಗತಿಗಳು ಕೆಲವು ಮಧ್ಯೆ ಬಂದು. ಏನು ಕಳವಳಕಾರಿಯಾದಂತಹ ಸಂಗತಿಗಳು? ಜನ ಮತದಾನದ ಉತ್ಸಾಹ ಕಳ್ಕೊಂಡು. ಪೀಪಲ್ ಲಾಸ್ಟ್ ಇಂಟ್ರೆಸ್ಟ್. ಸತತವಾಗಿ ಇಲೆಕ್ಷನ್. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ 2089 ಇಲೆಕ್ಷನ್ ಲೋಕಸಭೆ, ಅದಾದ ನಂತರ ಇಡೀ ದೇಶಾದ್ಯಂತ ಅನೇಕ ವಿಧಾನಸಭಾ ಚುನಾವಣೆ. 2091 ಇಲೆಕ್ಷನ್, 2096 ಇಲೆಕ್ಷನ್, 2098 ಇಲೆಕ್ಷನ್, 2099 ಇಲೆಕ್ಷನ್. ದೇಶದೊಳಗೆ ಒಂದು ಸರ್ಕಾರ ಇತ್ತು, ಅವಾಗ ಹೇಳ್ತಾ ಇದ್ರು ನಾಟ್ ಟೇಕಿಂಗ್ ಡಿಸಿಷನ್ ಇಸ್ ಆಲ್ಸೋ ಡಿಸಿಷನ್ ಅಂತ. ಅಲ್ಲಿಂದ ಇವತ್ತು ವಿ ಆರ್ ಎ ಡಿಸಿಷನ್ ಕಂಟ್ರಿ. ದೇರ್ ಇಸ್ ನೋ ಪಾಲಿಸಿ ಪ್ಯಾರಲಿಸಿಸ್. ಹಾಗಾಗಿ ಸ್ನೇಹಿತರೆ, ಈ ಯಾವುದೇ ರೀತಿಯಾದಂತಹ ಏನು ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ದೇಶದ ವಿವಿಧ ಕಡೆ ಈ ಕಮಿಟಿ ಸಂಚಾರ ಮಾಡಿತು, ಮೇಲ್ಗಳ ಮೂಲಕ ಒಂದು ಪರಿಣಾಮಕಾರಿಯಾದಂಥ ಸಂವಹನ ನಡೆಸಿದ್ರು. ಕಮ್ಯುನಿಕೇಶನ್, ಇಂಟ್ರಾಕ್ಷನ್ 83% ದೇಶದ ಪಾರ್ಟಿಸಿಪೇಟ್ ಮಾಡೋರು ಹೇಳಿದ್ರು ಕೈ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯುತ್ತಮವಾದಂತಹ ಒಂದು ಪ್ರಯೋಗ ಇದೆ, ಮಾಡಬೇಕಂತ ಹೇಳಿ. ಆದರೆ ಅವರಿಗೆ ಭಯ ಏನು ಉಂಟಾಗ್ತಾ ಇದೆ ಅಂತಂದ್ರೆ, ಒಂದೇ ಸರ್ತಿ ಇಲೆಕ್ಷನ್ ಆಗ್ಬಿಟ್ರೆ ಅವ್ರ ಭಯ ನಮ್ಮೊಂದು ವ್ಯಕ್ತಪಡಿಸಿ ಹೇಳ್ತಾ ಇದ್ದೀನಿ. ಮೋದಿ ಮತ್ತು ಬಿಜೆಪಿನ ಬಂದ್ರೆ ಹೆಂಗೆ ಅಂತ ನೀವು ತಯಾರಾಗ, ನಿಮ್ಮ ಪಾರ್ಟಿ ನೀವು ತಯಾರು ಮಾಡಿ. ನಮ್ಮ ಪಾರ್ಟಿ ಹುಟ್ಟಿದ 1952 ಆಮೇಲೆ ನಡು ನೀವು ಬ್ಯಾನ್ ಮಾಡಿದ್ರಿ ಅಂದ್ರೆ ನಮ್ಮ ವಿಚಾರಧಾರೆಗಳನ್ನು ಬ್ಯಾನ್ ಮಾಡಿದ್ರಿ. ಅದಾದ ನಂತರ ತೊಂದರೆ ಆಯಿತು, ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ಬಂದ ನಂತರ ಪುನಃ 1980 ನಾವು ಇಷ್ಟು ವರ್ಷದೊಳಗೆ ಇವತ್ತು ಕಂಟ್ರಿ ಫಸ್ಟ್, ದೇಶ ಮೊದಲು ಅನ್ನುವಂತಹ ಒಂದು ಸಿದ್ಧಾಂತದಿಂದ ಬಂದಿರೋದ್ರಿಂದ ದೇಶದಲ್ಲಿ ಪರಿವರ್ತನೆ. ಯಾವುದು ಕ್ರಮನ ಇತ್ತು? ಭ್ರಷ್ಟಾಚಾರ. 2004ರಿಂದ 2014 ತನಕ ಒಟ್ಟು ಭ್ರಷ್ಟಾಚಾರದ ದುಡ್ಡು ಎಷ್ಟು ಗೊತ್ತಾನೆ? ಎಷ್ಟು ಗೊತ್ತಾಗಲ್ಲ? 12 ಲಕ್ಷ ಕೋಟಿ ರೂಪಾಯಿ. 2004ರಿಂದ 2014 ತನಕ 2004ರಿಂದ 12 ಲಕ್ಷ ಕೋಟಿ ಅಂತಂದ್ರೆ, ನಾನು ಜೊತೆ ಇನ್ನೊಂದು ಕಾಲೇಜ್ ಪಟ್ಟ ಮಾಡ್ತಾರೆ ನಾನು ಕೇಳಿದ ಆ ಟೈಮ್ದು 12 ಲಕ್ಷ ಕೋಟಿ ಅಂದ್ರೆ ಅದರ ಮುಂದೆ 0 ಎಷ್ಟು ಬರ್ತಾವ, 0 ಎಷ್ಟು ಬರ್ತಾವ ಅಂತ. ಅವಾಗ ನಾನು ಹೇಳಿದ್ದೆ, ಸೋನಿಯಾ ಗಾಂಧಿಯವರ ಮನೆಯಿಂದ ಬರಲಿಕ್ಕೆ ಶುರು ಮಾಡೋದು ರಾಹುಲ್ ಗಾಂಧಿ ಮನೆಗೆ ಹೋಗಿ 0 ಬರೀಬೇಕು. because the amount of the corruption. Why? There was no stability, there was no leadership. ಈ ಸ್ಟೆಬಿಲಿಟಿ, ಎಬಿಲಿಟಿ ಅಂಡ್ ಲೀಡರ್ಶಿಪ್ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಮಜಬೂತು. ಪಾರ್ಟಿಗಳು ಮಜಬೂತುಗೊಳ್ತಾವೆ, ಲೀಡರ್ಶಿಪ್ ಮಜಬೂತುಗಳು. ಜಗತ್ತಿನೊಳಗೆ, ದೇಶದೊಳಗೆ ಯಾವ ವ್ಯಕ್ತಿಗಳು ಪರ್ಮನೆಂಟ್ ಅಲ್ಲ.
ಇಫ್ ಯು ಹ್ಯಾವ್ ಎ ಗುಡ್ ಇಂಟೆನ್ಷನ್ ಯಾಕೆ ಮೋದಿಯವರಿಗೆ 3 ವರ್ಷ ಅವಕಾಶ ಇದೆ? ಹಂಗೆ ಅವಕಾಶ ಕೊಡೋದಿಲ್ಲ. ಜನಕ್ಕೆ ಅನಿಸ್ತು ಈ ಮನುಷ್ಯ ಏನಾದ್ರು ಮಾಡ್ತಾನೆ. ಮೊದಲೇನಾಗ್ತಾ ಇತ್ತು, ಮುಂಬೈದಾಗ ಬಂದು ಹೊಡಿತಾ ಇದ್ರು, 200-300 ಜನ ಸಾಯ್ತಾ ಇದ್ರು. ಡೆಲ್ಲಿ ಒಳಗೆ ಸರೋಜಿನಿ ಮಾರ್ಕೆಟ್ದಾಗ ಬಂದು ಹೊಡಿತಾ ಇದ್ರು. ದೀಪಾವಳಿ 2 ದಿವಸಕ್ಕೆ ಹೊಡಿತಿದ್ರು. ಖರೀದಿ ಜನ ತುಂಬಿದ್ರು. ಅಸ್ಸಾಮದ ಕಾಮಾಖ್ಯ ಮಂದಿರದ ಹತ್ರ ಹೊಡೆದ್ರು, ಸಂಕಟ ವಿಮೋಚನ ಮಂದಿರದ ಹೊಡೆದ್ರು, ಬೆಂಗಳೂರ KSK ಸ್ಟೇಡಿಯಂ ಹತ್ರ ಹಾಕಿದ್ರು ಬಾಂಬು, ಪುಣೆ ಕಷ್ಟು ಬೇಕ್ರಿ, ಹೈದರಾಬಾದ್ ಮಂದಿ ಪಾರ್ಕಿಂಗ್ ಹತ್ತೆ ಹೇಳ್ಬೋದು ನಾನು, ಎಲ್ಲಿ ಬೇಕಾದ್ರೆ ಆಗ್ತಿತ್ತು. ಆಮೇಲೆ ನಾವೇನು ಮಾಡ್ತಾ ಇದ್ವಿ, ಅಮೆರಿಕ ಕೂಗಾಡ್ತಾ ಇದ್ವಿ, ಹೊಡೆದ್ರು ಈಗ ಹೊಡೆದ್ರು ಅಂತಂದ್ರೆ ಯಾರ ಮುಂದೆ ಹೋಗಿ ಹೇಳಿಲ್ಲ ನಾವು, ಯಾರ ಮುಂದೆ ಏನ್ ಮಾಡ್ತಾರೆ, ಇವ್ರು ಹೊಡಿತಾರ ಅಂತ ಹೇಳಿಲ್ಲ. ಎಲ್ಲಿ ಅಡಿಗೆ ಕೂತಾರ ಅಲ್ಲಿ 100ಕ್ಕೂ ಹೆಚ್ಚು ಜನ ಅಲ್ಲೇ ಹೆಣವಾಗಿ ಬಿಡುವಂತಹ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಬೇಕಾದಂಥದ್ದು ಸಾಮರ್ಥ್ಯ, ಇದಕ್ಕೆ ಬೇಕಾದಂಥದ್ದು ಲೀಡರ್ಶಿಪ್, ಇದಕ್ಕೆ ಬೇಕಾದಂಥದ್ದು ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿಯನ್ನ ಹೆಚ್ಚು ನಾವು ರಾಜ್ಯಗಳು ಅಭಿವೃದ್ಧಿ ಹೊಂದಿದಾಗ ದೇಶ ಅಭಿವೃದ್ಧಿ ಹೊಂದಿದೆ. ಆ ಕಲ್ಪನೆಯಿಂದ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ 5 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ, ಎಕಾನಮಿ ಮತ್ತು ದೇಶದ ಸಮಗ್ರತೆ, ರಾಜ್ಯದ ಸಮಗ್ರತೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಗಮನ ಕೊಡಬೇಕು ಅನ್ನುವಂಥದ್ದೇ ಕಲ್ಪನೆ ಬಂದಿದೆ. ಆದ್ದರಿಂದ ಆಲ್ ಅದರ್ ಥಿಂಗ್ಸ್ ಇವರೇನು ಹೇಳ್ತಾ ಇದ್ದಾರಲ್ಲ, ಇದರ ಅನ್ಫೌಂಡೆಡ್, ಯಾವುದೇ ರೀತಿಯಾದಂಥ ಇದಕ್ಕೆ ಅರ್ಥನೇ ಇದೆ. ಅನ್ಫೌಂಡೆಡ್, ಇದಕ್ಕೇನು ಬೇಸ್ ಇಲ್ಲ, ಬೇಸ್ಲೆಸ್. ಅವ್ರು ನಾವು ಸೋಲ್ತೀವಿ ಅನ್ನುವಂಥದ್ದು. ನಾ ಅದಕ್ಕೆ ಹೇಳಿದ್ರಲ್ಲ, ಅದಕ್ಕಿಂತ ಮೊದಲು ಒಂದು ಸರ್ತೆ ನಮ್ಮ ಫ್ಲೋರ್ ಲೀಡರ್ ಇದರಲ್ಲಿ ಬಂದಿತ್ತು ಮೀಟಿಂಗ್ ಮಾಡಿದಾಗ, ನೀವು ಒಂದು ಸರ್ತಿ ಎಲೆಕ್ಷನ್ ಆದರೂ ಸೋಲ್ತೀರಿ, ನೀವು ಒಂದು ಸರ್ತಿ ಆದರೂ ಸೋಲ್ತೀವಿ, ಬೇರೆ ಆದರೂ ಸೋಲ್ತೀವಿ, ಸೋಲು ನಿಮಗೆ ಪಕ್ಕ, ಆದರೆ ಕನಿಷ್ಠ ನೀವು ಒಂದು ಸ್ವಲ್ಪ ತಯಾರಾಗ್ತೀರಿ ಅಂತ ಹೇಳಿ ಸಪ್ಲಿಮೆಂಟರಿ ಪರೀಕ್ಷೆ ಕೊಡ್ಬೋದು. ಹಾಗಾಗಿ ನಾನು ಹೇಳೋದು ಇಷ್ಟನೇ, ಇದೊಂದು ಈ ಐಡಿಯಾ ಇದು ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ ಆ್ಯಂಡ್ ಇಟ್ಸ್ ಬಿಗ್ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿಯ ಹಿನ್ನೆಲೆಯಲ್ಲಿ ನಾವು ಇದನ್ನು ಒಂದು ವಿಚಾರವನ್ನು ದೇಶದ ಮುಂದೆ ಮತ್ತು ಪಾರ್ಲಿಮೆಂಟಿನ ಮುಂದೆ ಇಟ್ಟಿದ್ದೇವೆ. ಇದರಿಂದ ನಾವೇನು ವಿಕಸಿತ ಭಾರತ ಆಗಬೇಕು, ಇವರು ತನಕ ಏನು ಮಾಡಿದ್ರು ಅಂದರೆ ನಮ್ಮ ಕಾಂಪಿಟೇಟರ್ ಯಾರು ಮೊದಲು ನೋಡ್ತಾ ಇದ್ದರೆ ಪಾಕಿಸ್ತಾನ ಅಂತ ನೋಡ್ತಾರೆ. ಅಂದರೆ ಪಾಕಿಸ್ತಾನ ಯಾರು ಭಿಕ್ಷುಕ ದೇಶ, ನಮಗೆ ಅದಕ್ಕೆ ಕಂಪೇರಿಸನೇ ಇಲ್ಲ. ನಾವು ಕಂಪೇರ್ ಮಾಡಿದರೆ ಅದು ಅಮೇರಿಕ ಮತ್ತು ಚೈನಾದೊಂದಿಗೆ ನಮ್ಮ ಎಕಾನಮಿ, ನಮ್ಮ ಆರ್ಥಿಕತೆ, ನಮ್ಮ ಸಾಮರ್ಥ್ಯ ಅದು ಕಂಪೇರಿಸನ್ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ, ಅದೇ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ಈ ವಿಚಾರ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಚರ್ಚೆ ಆಗಲಿ, ಜನರಲ್ಲಿ ಸ್ಪಷ್ಟವಾದಂಥ ಸಂಗತಿ ಗೊತ್ತಾಗಲಿ ಅನ್ನುವಂಥ ಉದ್ದೇಶದಿಂದ ಈ ರೀತಿಯ ವಿಚಾರ ಕರ್ನಾಟಕಗಳನ್ನು ನಾವು ಏರ್ಪಡಿಸಿದ್ದೇವೆ. ನಮೋಶಿಯವರಿಗೆ ನಾವು ವಿನಂತಿ ಮಾಡಿದ್ವಿ, ಅವರು ಇದನ್ನು ಭಾಳ ವ್ಯವಸ್ಥಿತವಾಗಿ ಏರ್ಪಾಡು ಮಾಡಿದ್ದಾರೆ. ಅದನ್ನು ಬಂದಿದ್ದೀರಿ, ವಿದ್ಯಾರ್ಥಿಗಳು ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ, ಮಾತನ್ನು ಕೇಳಿದ್ದೀರಿ. ನಮೋಶಿವರು ಮಾತನಾಡ್ತಾ ಇದ್ದರು, ಕ್ವಶನ್ ಇರ್ತದೆ, ಕ್ವಶನ್ ಇಸ್ ರಿಲೇಟೆಡ್ ಟು ಒನ್ ನೇಷನ್ ಒನ್ ಇಲೆಕ್ಷನ್, ಬೇರೆ ಯಾವುದೇ ನಾನು ಇದೇ ಪ್ರಶ್ನೆಗಳು ಮಾಡ್ತಾರೆ. ಧನ್ಯವಾದ, ನಮಸ್ಕಾರ.